ಬಿಬಿಎಂಪಿ ಕಮಿಷನರ್ ಮುಂದೆ ಬಹು ಆರ್ಭಟ ಜೋರಾಗಿತ್ತು. ಬೆಂಗಳೂರಲ್ಲಿ ವಿಪರೀತವಾಗಿ ಬೀದಿ ನಾಯಿಗಳ ಹಾವಳಿ ಇದೆ. ರಾಜಧಾನಿಯಲ್ಲಿ ಬೀದಿ ನಾಯಿಗಳಿಗೆ ಇನ್ನೂ ಕೂಡ ಬ್ರೇಕ್ ಬಿದ್ದಿಲ್ಲ. ಹಲವಾರು ಮಂದಿ ಮೇಲೆ ಅಟ್ಯಾಕ್ ಮಾಡಿರುವಂತಹ ದೃಶ್ಯಗಳನ್ನು ನಿಮಗೆ ತೋರಿಸಿದ್ವಿ ಹಿಂದೆ ಕೂಡ. ಎಷ್ಟು ಮಟ್ಟಿಗೆ ಅಂತಂದ್ರೆ ಬಿಬಿಎಂಪಿ ಕಮಿಷನರ್ ಬಂದಾಗಲೇ ಅಲ್ಲಿ ಆರ್ಭಟ ಜೋರಾಗಿತ್ತು. ಕಮಿಷನರ್ ರೌಂಡ್ಸ್ ವೇಳೆ ಬಹು ಗ್ಯಾಂಗ್ನ ಕಾಟ ಜೋರಾಗಿತ್ತು. ಸಹಕಾರ ನಗರದಲ್ಲಿ ತುಷಾರ್ ಎದುರಲ್ಲೇ ಶ್ವಾನ ಗ್ಯಾಂಗ್ ಪ್ರತ್ಯಕ್ಷ ಆದವು. ಕಮಿಷನರ್ ಕೂಡ ಒಂದಷ್ಟು ಹೊತ್ತು ಕಂಗಾಲಾತರು. ಸೊ ಬೀದಿ ನಾಯಿಗಳನ್ನು ನಿಯಂತ್ರಿಸದೆ ಪಾಲಿಕೆ ನಿರ್ಲಕ್ಷ್ಯ ವಹಿಸ್ತಿದೆ ಅಂತ ಈಗ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ನಾಯಿಗಳನ್ನು ಶಿಫ್ಟ್ ಮಾಡೋದಕ್ಕೆ ಆಗಲ್ಲ ಅಂತ ಕಮಿಷನರ್ ಹೇಳಿದರು. ಇದು ಇವತ್ತು ನೀವು ಗಮನಿಸಬಹುದು ಹೇಗೆ ಒಂದರ ಹಿಂದೆ ಒಂದು ಸೈನ್ಯ ರೆಡಿ ಆಗಿದೆ ಅಂತ ನೀವು ನೋಡ್ಬೋದು. ಕಮಿಷನರ್ ರೌಂಡ್ ಸಂದರ್ಭದಲ್ಲಿ ಈ ಗ್ಯಾಂಗ್ನ ಕಾಟ ಭಾಳ ಜೋರಾಗಿತ್ತು. ಸಾಮಾನ್ಯ ಮಕ್ಕಳು ಯಾರಾದರೂ ಈ ಓಡಾಡುವಂಥ ಸಂದರ್ಭದಲ್ಲಿ ಅಟ್ಯಾಕ್ ಮಾಡಿರುವಂಥ ಹಲವಾರು ಸಂದರ್ಭ ನಾವು ನೋಡಿದ್ದೀವಿ. ಆದರೂ ಕೂಡ ಇವುಗಳನ್ನು ಕಂಟ್ರೋಲ್ ಮಾಡುವಂಥ ನಿಟ್ಟಿನಲ್ಲಿ ಬಿಬಿಎಂಪಿ ವಿಫಲವಾಗಿದೆ ಅಂತ ಈಗ ಸಾರ್ವಜನಿಕರು ತಮ್ಮ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾವುದೇ ಏರಿಯಾಕ್ಕೆ ಹೋಗಿ ವಿಪರೀತ ನಾಯಿಗಳು, ಅದು ಕೂಡ ರಾತ್ರಿ ಹೊತ್ತಂತೂ ಓಡಾಡೋಕ್ಕೆ ಭಾಳ ಕಷ್ಟ. ಬೆಂಗಳೂರಿನ ಬೀದಿಗಳಲ್ಲಿ ಬೀದಿ ನಾಯಿಗಳ ಕಾಟ ಹೆಚ್ಚಾಗಿದೆ. ಈ ಬಗ್ಗೆ TV9 ಕೂಡ ಬಹು ಅಭಿಯಾನ ಅನ್ನೋ ಒಂದು ವಿಶೇಷ ಅಭಿಯಾನದ ಮೂಲಕ ಬೀದಿ ನಾಯಿಗಳ ಕಂಟ್ರೋಲ್ಗೆ ಗಮನ ಸೆಳೆಯುವ ಕೆಲಸವನ್ನು ಮಾಡ್ತಿತ್ತು. ಈಗ ಈ ಒಂದು ಸಹಕಾರ ನಗರ ವ್ಯಾಪ್ತಿಯಲ್ಲಿ ಖುದ್ದಾಗಿ ಬಿಬಿಎಂಪಿಯ ಮುಖ್ಯ ಆಯುಕ್ತರೇ ಭೇಟಿಗೆ ಬಂದಿರ್ತಾರೆ. ಆ ಒಂದು ಸಂದರ್ಭದಲ್ಲಿ ನೀವು ಗಮನಿಸ್ತಾ ಇರ್ಬೋದು ಎಷ್ಟೊಂದು ಬೀದಿ ನಾಯಿಗಳು ಇಲ್ಲಿ ಬೊಗಳ್ತಾ ಇದೆ ಅಂತ. ಯಾಕಂದ್ರೆ ಈ ಒಂದು ಏರಿಯಾದಲ್ಲಿ ಬೀದಿ ನಾಯಿಗಳ ಕಾಟ ಕೂಡ ಹೆಚ್ಚಾಗಿರುವಂಥದ್ದು. ಇದಕ್ಕೆ ಸಾಕ್ಷಿ ಅನ್ನೋ ರೀತಿಯಲ್ಲಿ ಖುದ್ದು ಬಿಬಿಎಂಪಿ ಕಮಿಷನರ್ ಅವರು ರೌಂಡ್ಸ್ಗೆ ಬಂದಂಥ ಸಂದರ್ಭದಲ್ಲೂ ಕೂಡ ಬೀದಿ ನಾಯಿಗಳು ಈಗ ಅಡ್ಡ ಹಾಕಿ ಒಂದು ಬೊಗಳುವಂಥ ಕೆಲಸವನ್ನು ಮಾಡ್ತಿದೆ. ಸದ್ಯ ಬೆಂಗಳೂರಲ್ಲಿ ಈಗಾಗಲೇ ಸಾಕಷ್ಟು ಬೀದಿ ನಾಯಿಗಳ ಅಟ್ಯಾಕ್ ಆಗಿದೆ. ಜೊತೆಗೆ ಬೀದಿ ನಾಯಿಗಳಿಂದ ವಾಹನ ಸವಾರರು ಕೂಡ ಸಮಸ್ಯೆಗಳು ಎದುರಾಗ್ತಾ ಇದೆ. ಆದರೆ ಎಲ್ಲೊಂದು ಕಡೆ ಪಾಲಿಕೆ ಬೀದಿ ನಾಯಿಗಳನ್ನು ಕಂಟ್ರೋಲ್ ಮಾಡೋದಕ್ಕೆ ನಿರ್ಲಕ್ಷ್ಯ ವಹಿಸ್ತಿದೆ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಇನ್ನು ಬಿಬಿಎಂಪಿಯ ಆಯುಕ್ತರನ್ನ ಕೇಳಿದಂಥ ಸಂದರ್ಭದಲ್ಲಿ ಬೀದಿ ನಾಯಿಗಳನ್ನು ನಾವು ಸ್ಥಳಾಂತರ ಮಾಡೋದಕ್ಕೆ ಅವಕಾಶ ಇಲ್ಲ ಸದ್ಯಕ್ಕೆ. ಆ ಹಿನ್ನೆಲೆಯಲ್ಲಿ ABC ಚಿಕಿತ್ಸೆಯನ್ನು ಕೊಟ್ಟು ಅದು ಎಲ್ಲಿತ್ತು ಅದೇ ಸ್ಥಾನಕ್ಕೆ ರಿಟರ್ನ್ ಮಾಡುವ ಕೆಲಸವನ್ನು ಮಾಡ್ತಿದ್ದೀವಿ ಅಂತಿದ್ದಾರೆ. ಆದರೆ ಈ ಒಂದು ಬೀದಿ ನಾಯಿಗಳಿಂದ ಅಲ್ಲಿಯ ಸ್ಥಳೀಯರಿಗೆ ಆಗ್ತಾ ಇರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಪಾಲಿಕೆ ಗಮನ ಹರಿಸ್ತಾ ಇಲ್ಲ ಅನ್ನೋ ಆರೋಪ ಕೂಡ ಕೇಳಿಬರ್ತಿದೆ. ಸದ್ಯ ಪಾಲಿಕೆ ಇನ್ನಾದರೂ ಎಚ್ಚೆತ್ತುಕೊಳ್ಳುತ್ತಾ ಬೀದಿ ನಾಯಿಗಳ ಕಡಿವಾಣ ಹಾಕುವ ಕೆಲಸವನ್ನು ಮಾಡುತ್ತಾ ಒಂದ್ ವೇಳೆ ಬೀದಿ ನಾಯಿಗಳಿಂದ ಜನರಿಗೆ ಸಮಸ್ಯೆ ಆಗ್ತಾ ಇದ್ರೆ ಆ ಏರಿಯಾದಲ್ಲಿ ಯಾವ ರೀತಿಯ ಕ್ರಮವನ್ನು ಕೈಗೊಳ್ಳುತ್ತೆ ಅನ್ನೋದನ್ನ ಇನ್ನಷ್ಟೇ ಕಾದು ನೋಡಬೇಕಿರುವಂತದ್ದು. ಕ್ಯಾಮರಾ ಪರ್ಸನ್ ವಾಲಿ ಜೊತೆ ಶಾಂತಮೂರ್ತಿ, TV9 ಬೆಂಗಳೂರು. ಇನ್ನು ಬೀದಿ ನಾಯಿಗಳ ಹಾವಳಿ ಬಗ್ಗೆ TV9 ನಿರಂತರ ವರದಿ. TV9 ವರದಿ ಎಚ್ಚೆತ್ತಂತ ಬಿಬಿಎಂಪಿ ಪಶುಪಾಲನಾ ಇಲಾಖೆ ವರದಿಯ ನಂತರ ಬೀದಿ ನಾಯಿ ಕಡಿತ ಪ್ರಕರಣಗಳಿಗೆ ಹೆಲ್ಪ್ಲೈನ್ ಅನ್ನು ಓಪನ್ ಮಾಡಲಾಗಿದೆ. ನಾಯಿ ಕಡಿತ, ರೇಬೀಸ್ ಪ್ರಕರಣಗಳಿಗೆ ಸಹಾಯವಾಣಿ. ಸೊ 6364893322 ಹಾಗೆ 1011533 ಅಂದರೆ ನಾಯಿಯಿಂದ ಕಚ್ಚಿಸ್ಕೊಂಡ ಮೇಲೆ ನೀವು ಇದಕ್ಕೆ ಕರೆ ಮಾಡ್ಬೋದು ಅಂತ. ಆದರೆ ಅದಕ್ಕೆ ಮುಂಚೆನೇ ಹೇಗೆ ಕಂಟ್ರೋಲ್ ಮಾಡೋದು ಅಂತ ಈಗಿರುವಂಥ ಪ್ರಶ್ನೆ. ನಾಯಿ ಕಡಿಯೋಕ್ಕೆ ಮುಂಚೆನೇ ಹೇಗೆ ಜನ ಸೇಫ್ ಆಗಿರೋದು ಅಂತ. ಸೊ ಸಹಾಯವಾಣಿಗೆ ರಿಲೀಸ್ ಆಗಿದೆ. ನಾಯಿ ಕಡಿತಕ್ಕೆ ಒಳಗಾದವರು ನಾಯಿ ಕಚ್ಚಾದ್ಮೇಲೆ ಈ ನಂಬರಿಗೆ ಕಾಲ್ ಮಾಡ್ಬೋದು.